So welcome back. In the previous video I gave you regarding the polar form, and now I would like to go for the suggested amplitude of a complex number. ಈ ಚಾರ್ಟ್ ನೆನಪಿಟ್ಕೋತೀರಾ? ಈ ಚಾರ್ಟ್ ನ ನ್ಯೂಮರಿಕಲ್ ಸಮ್ಸ್ ಗೆ ಯೂಸ್ ಮಾಡ್ತೀರಾ? ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಒಂದೊಂದು ಸಮ್ ತಗೊಂಡಾಗ ಮತ್ತೆ ಇದನ್ನ ರೀಕಲೆಕ್ಟ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ ನಿಮಗೆಲ್ಲ. ನೋಡಿ, ಆಂಗಲ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇತ್ತು ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪ್ಲಸ್ ಪ್ಲಸ್ ಕ್ಯಾನ್ ಈಸಿಲಿ ಮೇಕ್ ಔಟ್ ಪ್ಲಸ್ ಪ್ಲಸ್ ಇತ್ತು ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ಅಲ್ಫಾ ಅಂತ ಒಂದು ಗೆಸ್ ಮಾಡ್ಬೇಕು. ನೀವು ಆಂಗಲ್ ಅನ್ನ ಹೇಗೆ ಗೆಸ್ ಮಾಡ್ತೀರಾ ಅನ್ನೋದಕ್ಕೆ ಒಂದು ಚಾರ್ಟ್ ಕೊಡ್ತಾ ಇದೀನಿ, ಫಾಲೋಡ್ ಬೈ 6th ನೋಟ್ ಆಗಿರ್ತದೆ. ಸೊ ಅಲ್ಫಾ ಅನ್ನು ಗೆಸ್ ಮಾಡಿರೋದೇ ಆಂಪ್ಲಿಟ್ಯೂಡ್ ಆಗಿರುತ್ತದೆ. ಜಸ್ಟ್ ಟೇಕ್ ಎ ಫಾರ್ಮುಲಾ ಹಿಯರ್, ಸಮ್ಸ್ ಬಂದಾಗ ಹೇಳ್ತಾ ಹೋಗ್ತೀನಿ ಹೇಗೆ ತಗೋಬೇಕು ಅಂತ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನೋಡಿ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ದ ಆಂಪ್ಲಿಟ್ಯೂಡ್ ಈಸ್ ಪೈ ಮೈನಸ್ ಅಲ್ಫಾ. ಪೈ ಅಂದ್ರೆ okay, I think even regarding this pi also I should teach you. ಬಹುಶಃ 10th standard ನೀವು ತಗೊಂಡಿದ್ದೀರಾ. ಏನಂತ 10th standard you people have come across that what is that pi value. Pi value is equal to, they have given you 180 degrees. Okay, so pi value ನ ಮೊತ್ತ 180 ಅಂತ ಹೇಳ್ತಾರೆ. ಟ್ರಿಗ್ನೋಮೆಟ್ರಿ ಅಂತ ಬಹುಶಃ ನೀವು ಈ ತರ ಕಲ್ತಿರಬಹುದು. ಬಟ್ ರಿಮೆಂಬರ್, pi is equal to 180 degree ಅಂತ ಅನ್ನಬೇಕಾದ್ರೆ, ಇನ್ ಟ್ರಿಗ್ನೋಮೆಟ್ರಿ ಅಂತ ಅನ್ನಬೇಕಾದ್ರೆ, ಓಕೆ, ಯು ಹ್ಯಾವ್ ಟು ರಿಮೆಂಬರ್ ವಿ ಆರ್ ಕನ್ವರ್ಟಿಂಗ್ ಅಂದ್ರೆ pi is ನಾವು ಇನ್ ರೇಡಿಯನ್ ಮೆಷರ್ ಇದೆ. ಈ ಮುಂಚೆ ನಿಮ್ಗೆ ಹೇಳಿದ್ದೆ ನಾನು ಅದನ್ನ. ಆಂಗಲ್ ಅನ್ನ ಅಳಿಬೇಕು ಅಂತಂದ್ರೆ ಟು ಮೆಷರ್ ಅನ್ ಆಂಗಲ್ ವಿ ಹ್ಯಾವ್ ಟೂ ಮೆಷರ್ಸ್ ದೇ, ರೇಡಿಯನ್ ಮೆಷರ್ ಆಸ್ ವೆಲ್ ಆಸ್ ಡಿಗ್ರಿ ಮೆಷರ್. ಸೊ ಇಲ್ಲಿ pi is in ರೇಡಿಯನ್ ಮೆಷರ್, ರೇಡಿಯನ್ ಟು ಡಿಗ್ರಿ ಜಂಪ್ ಆಗ್ತಾ ಇದ್ದೀರಾ. As you people have the relation, no, 100 centimeter makes 1 meter. Correct? We have the 2 units here. Similarly, angle na measure ಮಾಡಬೇಕು ಅಂತಂದ್ರೆ, ಅಳಿಬೇಕು ಅಂದ್ರೆ ರೇಡಿಯನ್ ಅಂಡ್ ಡಿಗ್ರಿ. ಸೊ 180 degrees ಅನ್ನ ರೇಡಿಯನ್ ಮೆಷರ್ ಹೇಳಬೇಕು ಅಂದ್ರೆ ಇಟ್ ಇಸ್ ಪೈ ರೇಡಿಯನ್ಸ್. ಅದೇ ಶಾರ್ಟ್ ಆಗಿ ಪೈ ಅಂತ ಕರಿತೀವಿ. ಆದ್ರೆ ಇನ್ ಟ್ರಿಗ್ನೋಮೆಟ್ರಿ ಇಟ್ ಈಸ್ ಪೈ ಇಸ್ ಈಕ್ವಲ್ ಟು ಅನ್ನಬೇಕಾದ್ರೆ ಸೇ 180 ಅಲ್ಲ, ಇಟ್ಸ್ 180 degrees ಅಂತ ಅನ್ನಬೇಕಾದ್ರೆ ಯು ಆರ್ ಹೈಲೈಟಿಂಗ್ ದ ಡಿಗ್ರಿ ಪಾರ್ಟ್ ಹಿಯರ್. Whereas pi value will not change. Pi value is 22/7 only. Pi value is 22/7 only. This is the value of pi. This is the value of pi. ಇದು ಚೇಂಜ್ ಆಗಲ್ಲ. ಬಟ್ ಓನ್ಲಿ ಫಾರ್ ಆಂಗಲ್ ಮೆಜರ್ ಮಾಡಬೇಕಾದ್ರೆ ಅಷ್ಟೇ ಹೇಳ್ತೇವೆ pi radian is equal to, it is 180 degree. So I am using the same here. ನೋಡಿ, we are using pi ಅನ್ನಬೇಕಾದ್ರೆ remember I am using in radian measure. So if I'll ask you ಡಿಗ್ರಿ ಮೆಷರ್ ಕೇಳಿದಾಗ ಯು ಟು ಸೇ ಇಟ್ ಇಸ್ 180 degrees ಅಂತಾನೆ ಹೇಳ್ತೀರಾ. ಸೊ ಈ ಸದ್ಯಕ್ಕೆ ಚಾರ್ಟ್ ನೆನ್ಪಿಟ್ಕೊಳ್ಳಿ, ನ್ಯೂಮರಿಕಲ್ ಸಮ್ಸ್ ಬಂದಾಗ ಮತ್ತೆ ನಿಮಗೆ ಅದನ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಇನ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಐ ಶುಡ್ ಟೇಕ್ ಇಟ್ ಆಸ್ ಪೈ ಮೈನಸ್ ಅಲ್ಫಾ. ಅಲ್ಫಾ ಇಸ್ ದ ಒನ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಸ್. ನೀವು ಗೆಸ್ ಮಾಡ್ತೀರಾ, ಹೇಗೆ ಗೆಸ್ ಮಾಡಬೇಕು ಅಂತ ಕೂಡ ಶಾರ್ಟ್ಲಿ ಡಿಸ್ಕಸ್ ಮಾಡೋಣ. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬಂದಾಗ ನೋಡಿ, ಥರ್ಡ್ ಕ್ವಾಡ್ರಂಟ್ ಬಂದಾಗ ಇಟ್ ಇಸ್ ಅಫ್ಕೋರ್ಸ್ ಇಫ್ ವಿಲ್ ಗೋ ಫಾರ್ ದಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಪಾಸಿಟಿವ್ ಡೈರೆಕ್ಷನ್ ಹೀಗೆ ಹೋದ್ರೆ ಇದು ಪ್ಲಸ್ ಅಲ್ಫಾ, ಇದು 180 ಮೈನಸ್ ಅಲ್ಫಾ, ಆರ್ ಐ ಶುಡ್ ಸೇ ಪೈ ಮೈನಸ್ ಅಲ್ಫಾ. ಆದ್ರೆ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬಂದಾಗ ಪಾಸಿಟಿವ್ ಆಂಗಲ್ ತಗೊಳ್ದೆ ವಿ ಗೋ ಫಾರ್ ದಿ ನೆಗೆಟಿವ್ ಆಂಗಲ್ ಹಿಯರ್. ದಿಸ್ ಇಸ್ ಅಫ್ಕೋರ್ಸ್ ಎ ಡೆಫಿನೇಷನ್ ಆಲ್ಸೋ ಫಾರ್ ದಿಸ್. ಆಂಪ್ಲಿಟ್ಯೂಡ್ ಶುಡ್ ಬಿ ಆಲ್ವೇಸ್ ಮೆಷರ್ಡ್ ಇನ್. ಅದಕ್ಕೆ ಮತ್ತೊಂದು ಫಾರ್ಮುಲಾ ಇದೆ, ದಟ್ ಈಸ್ ಆಂಪ್ಲಿಟ್ಯೂಡ್ಗೆ ಒಂದು ರೇಂಜ್ ಇದೆ, ದಟ್ ಈಸ್ ಮೈನಸ್ ಪೈ ಟು ಪ್ಲಸ್ ಪೈ. ಇಟ್ ಇಸ್ ಕ್ಲೋಸ್ ಟುವರ್ಡ್ಸ್ ಪೈ, ಓಪನ್ ಟುವರ್ಡ್ಸ್ ಮೈನಸ್ ಪೈ ಅಂತ ಹೇಳ್ತೀವಿ. ಸೊ ಆಂಪ್ಲಿಟ್ಯೂಡ್ಗೆ ಒಂದು ರೇಂಜ್ ಇರೋದ್ರಿಂದ ವಿ ಗೋ ಫಾರ್ ಆಲ್ ದಿಸ್ ಟರ್ಮ್ಸ್ ಹಿಯರ್. So I have taken, just remember the concept as in how you move on. You'll go for numerical part. All this concept you move hand in hand here. So amplitude will be, I should say it is ನೋಡಿ ಯಾರ್ದು ತೋತಾ ಇದನ್ನ ಇಲ್ಲೇ minus of 180 minus alpha in the clockwise direction. ಇಲ್ಲಿ ತೋರಿಸ್ತಾ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೈನಸ್ ಆಫ್ ಪೈ ಮೈನಸ್ ಅಲ್ಫಾ. ಇಲ್ಲಿಂದ ಹೀಗೆ ತಗೊಂಡ್ರೆ 180 degree ಇದೆ, ಮೈನಸ್ ಅಲ್ಫಾ ದ ಒನ್ ವಿಚ್ ಗೋನ್ ಟು ಗೆಸ್ ಇಟ್ ಹಿಯರ್. ಸೊ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬಂದಾಗ ಇಟ್ ಇಸ್ ಮೈನಸ್ ಆಫ್ ಪೈ ಮೈನಸ್ ಅಲ್ಫಾ. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬಂದಾಗ ಐ ಶುಡ್ ಸೇ ಇಟ್ ಈಸ್ ಮೈನಸ್ ಅಲ್ಫಾ. ಆಂಪ್ಲಿಟ್ಯೂಡ್ ಈಸ್ ಮೈನಸ್ ಅಲ್ಫಾ. ಸೊ ರಿಮೆಂಬರ್ ದಿಸ್ ಚಾರ್ಟ್. ಅಂಡ್ ಕ್ವಾಡ್ರಂಟ್ ಅನ್ನ ಹೇಗೆ ಡಿಸೈಡ್ ಮಾಡ್ತೀರಾ ಅನ್ನೋದಕ್ಕೆ ಟ್ರಿಗ್ನೋಮೆಟ್ರಿಯಲ್ಲಿ ಈ ರೂಲ್ ನ ಕಲಿತೀರಾ. ಸಮಥಿಂಗ್ ಕಾಲ್ಡ್ ASTC ರೂಲ್ ಅಂತ ಹೇಳ್ತೇವೆ ನಾವು. ಏನಿದು ASTC ರೂಲ್. ಅದನ್ನ ಶಾರ್ಟ್ ಆಗಿ ನೆನ್ಪಿಟ್ಕೋಬೇಕು ಅಂದ್ರೆ ಈ ಆಲ್ಫಾಬೆಟ್ಸ್ ನ ರೀಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಅದನ್ನೇ ರೀಸನ್ ತಗೊಳಿಕ್ ಹೋಗಬೇಡಿ. ದಟ್ ಈಸ್ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ಹೇಳ್ಬೋದು, ಇಲ್ಲ ಆಲ್ ಸ್ಟೂಡೆಂಟ್ಸ್ ಸಿಟ್ ಫಾರ್ ಟ್ರಿಗ್ನೋಮೆಟ್ರಿಕ್ ಕ್ಲಾಸಸ್ ಅಂತ ಕೂಡ ಹೇಳ್ತಾರೆ. ಓಕೆ, ಬಟ್ ಅದ್ ರೀಸನ್ ಅಲ್ಲ ಇದು, ಸುಮ್ಮನೆ ನೆನ್ಪಿಟ್ಕೊಳ್ಳಿಕ್ಕೆ ನಾವು ಅದನ್ನ ಹೇಳ್ತಾ ಇರೋದು. ಇಲ್ಲಿ ಎ ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್, ಐ ರಿಪೀಟ್, ಎಲ್ಲಾ ಟ್ರಿಗ್ನೋಮೆಟ್ರಿ, ಯಾವ್ಯಾವ ಟ್ರಿಗ್ನೋಮೆಟ್ರಿ ಟರ್ಮ್ಸ್ ಇದಾವು? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸಿಕಂಟ್ ಥೀಟಾ, ಸೀಕಂಟ್ ಥೀಟಾ, as well as ಕಾಟ್ ಥೀಟಾ.
6 ಟ್ರಿಗ್ನೋಮೆಟ್ರಿ ನೀವೇನು ಕಲಿತಿರಲ್ಲ 6 ಟ್ರಿಗ್ನೋಮೆಟ್ರಿ ಟರ್ಮ್ಸು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಆಗಿದೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಎಸ್ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಎಸ್ ಅಂದ್ರೆ ಏನು? ಸುಮಂಗ್ಲ ಅಲ್ಲ. ಎಸ್ ಅಂದ್ರೆ ಇಟ್ ಈಸ್ ಸೈನ್ ಥೀಟಾ ಆಸ್ ವೆಲ್ ಆಸ್ ಕೊಸೆಕ್, ಅದರ ರೆಸಿಪ್ರೋಕಲ್ ಫಂಕ್ಷನ್ ಕೊಸೆಕ್. ಓಕೆ, ಐ ಥಿಂಕ್ ಐ ಶುಡ್ ರೈಟ್, ಬಟ್ ನೋಟ್ಸ್ ಅಲ್ಲಿ ಎಲ್ಲಾನು ಕೂಡ ಬಹಳ ಇದಾಗುತ್ತೆ. ಸೊ ಹಿಯರ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಪಾಸಿಟಿವ್. ಇಲ್ಲೇನಾಗುತ್ತೆ? ಸೈನ್ ಫಂಕ್ಷನ್ ಆಸ್ ವೆಲ್ ಆಸ್ ಕೊಸೆಕ್ ಫಂಕ್ಷನ್, ಇದು ರೆಸಿಪ್ರೋಕಲ್ ಫಂಕ್ಷನ್. ಇವೆರಡು ಮಾತ್ರ ಪಾಸಿಟಿವ್ ಇರ್ತಾವೆ. ಇಲ್ಲಿ ಇವೆರಡು ಮಾತ್ರ ಪಾಸಿಟಿವ್ ಇರ್ತಾವ ಅಂದ್ರೆ ಅರ್ಥ ಏನು? ಮಿಕ್ರು ಎಲ್ಲ ನೆಗೆಟಿವ್ ಇರ್ತಾವ ಅಂತ ಅರ್ಥ. ಟ್ಯಾನ್ ಹಿಯರ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಆಸ್ ವೆಲ್ ಆಸ್ ಕಾಟ್ ಮಾತ್ರ ಪಾಸಿಟಿವ್ ಇರ್ತಾವು. ಮಿಕ್ಕಿರೋ ಎಲ್ಲ ಯಾವುದು? ಸೈನ್, ಕಾಸ್, ಕೊಸೆಕ್, ಸೀಕಂಟ್. ಓಕೆ, ಅವೆಲ್ಲ ನೆಗೆಟಿವ್ ಇರ್ತಾವ ಅಂತ ಅರ್ಥ. ಇಲ್ಲಿ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಮತ್ತೆ ಸೆಕ್ ಮಾತ್ರ ಪಾಸಿಟಿವ್ ಇರ್ತಾವು. ಐ ರಿಪೀಟ್, ಎಲ್ಲಾ ಫಂಕ್ಷನ್ಸ್ ಪಾಸಿಟಿವ್ ಇರ್ತಾವು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಮತ್ತು ಕೊಸೆಕ್ ಮಾತ್ರ ಪಾಸಿಟಿವ್ ಇರ್ತಾವು. ಓಕೆ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಅಂಡ್ ಸೆಕ್ ಆರ್ ನೆಗೆಟಿವ್. ಓಕೆ, ಬಟ್ ವಾಟ್ ಇಸ್ ಮೈ ರಿಕ್ವೈರ್ಮೆಂಟ್? ನನಗೆ ಬೇಕಾಗಿದ್ದು ಸೈನ್ ಕಾಸ್ ಮಾತ್ರ. So let's repeat it now. First quadrant, both sine and cos are positive. Both sine is also positive, cos is also positive. Okay, should I write it here? But of course we'll not give the type of notes. Second quadrant ಏನಾಗುತ್ತೆ ಹಾಗೆ? ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ sine is positive, cos is negative. ಅಷ್ಟೇ ನೆನಪಿಟ್ಕೊಡ್ರಿ. ಸೆಕೆಂಡ್ ಕ್ವಾಡ್ರಂಟ್ sine is positive and cos is negative. ಥರ್ಡ್ ಕ್ವಾಡ್ರಂಟ್ ಅಲ್ಲಿ sine is also negative, cos is also negative. Sine is also negative, cos is also negative. Fourth quadrant ಅಲ್ಲಿ cos is positive, sine is negative. Can you remember now? First quadrant sine cos positive. Second quadrant sine is positive, cos is negative. Third quadrant sine is also negative, cos is also negative. Fourth quadrant cos is positive, sine is negative. So this is what we have ASTC rule. Of course, don't worry, trigonometry start agutte shortly. We are going to start with trigonometry also and definitely be perfect in this ASTC rule. But starting madam ಒಂದು 2-3 ಕ್ಲಾಸ್ ರೇಡಿಯನ್ ಮೆಷರ್ ಬಗ್ಗೆ ಹೇಳ್ತಾ ಇರ್ತಾರೆ. ಬಹುಶಃ ಇನ್ನೊಂದು 2-3 ಕ್ಲಾಸ್ ಆದ್ಮೇಲೆ ನಿಮ್ಗೆ ಈ ರೂಲ್ ಬಗ್ಗೆ ಬರ್ತದೆ. ಸೊ ಐ ಕಾಂಟ್ ವೇಟ್ ಅಪ್ ಟು ದಟ್ regarding the ASTC rule or allied angle concept, compound angle concept wait malik agalla. So just I giving you the revision part here. Definitely ishtu ನೀವು perfect ಆದರೆ numerical part will not at all will be difficult for you. Quadrant decide ಮಾಡ್ತೀರಾ, amplitude formula ಕೊಡ್ತಾ ಇದ್ದೀನಿ. Everything what I given here is almost I should not use that word, spoon feeding ಇದೆ. ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. So just have a glance. If you stick on ಆದರೆ definitely you can go for numerical part. That's polar form. So I hope you remember this chart which you had done in 10th standard. That is a certain angle chart which you had done it, which the teacher had made it remember. So the values to be recollected here nodi. Sine is 0 degree 0, sine 30 degree 1/2, sine 45 degree 1/√2, sine 60 degree √3/2, sine 90 degree 1. Of course in physics also will be using these values. Okay, so hook or crook you have to remember. ಅದು ರೂಢಿ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಹೇಳ್ಕೋತ ರೂಢಿ ಆಗೇ ಆಗುತ್ತೆ. And in both physics also and maths also be using the formula. So you have to remember these values. And shortly in trigonometry again madam is going to give you all these values and she'll be asking you. So here we have cos 0 degree 1, cos 30 degree √3/2, cos 45 degree 1/√2, cos 60 degree it's 1/2, cos 90 degree it is 0. Okay, so the tan also can have a glance. Tan 0 degree 0, tan 30 degree 1/√3, 45 it's 1, tan 60 degree is √3, tan 90 degree is not defined, but for numerical purpose we say it's infinity. ಓಕೆ, ಸೊ ಇಲ್ಲಿ ತಳಗಡೆ ಏನು ಬರೀತಾ ನೋಡ್ರಿ, ಇದು ಎಲ್ಲ ಡಿಗ್ರಿ ಮೆಷರ್ ಇದೆ. ಡಿಗ್ರಿ ಒಳಗೆ ಇದೆ ನೋಡ್ರಿ ಇದೆಲ್ಲ. ಈ ಡಿಗ್ರಿನ ನಾವು ರೇಡಿಯನ್ ಕನ್ವರ್ಟ್ ಮಾಡಿದಾಗ 0 ಡಿಗ್ರಿ ಇಸ್ ನಥಿಂಗ್ ಬಟ್ 0 ರೇಡಿಯನ್ಸ್, 30 ಡಿಗ್ರಿ ಇಸ್ ನಥಿಂಗ್ ಬಟ್ π/6 ರೇಡಿಯನ್ ಮೆಷರ್. ನೆನ್ಪಿಟ್ಕೊಳ್ರಿ, 30 ಡಿಗ್ರಿ ಇಸ್ ನಥಿಂಗ್ ಬಟ್ π/6. ಇದೆಲ್ಲ ಕೊಡ್ತಾ ಇರೋದು ರೇಡಿಯನ್ ಅಲ್ಲಿ ಇರೋದನ್ನ ಜಂಪ್ ಮಾಡ್ತಾ ಇದೀವಿ. ಇನ್ನೊಂದು ಅಳತಿ ಮಾಡೋದು, ಮೆಷರ್ಮೆಂಟ್ ಮಾಡೋದ್ರಲ್ಲಿ ರೇಡಿಯನ್ ಮೆಷರ್. So 45 degree can be taken as π/4, 60 degree can be taken as π/3, this can be taken as π/2. Apart from these values, you may be in need. ಇವೆರಡು ಕೂಡ ನಿಮ್ಗೆ ಬೇಕಾಗುತ್ತೆ. 15 degree as well as 75 degree ಕೂಡ ಬೇಕಾಗಬಹುದು. And I given the values here. This is √3 sine 15 degree √3 - 1 whole divided by 2√2. Sine 75 degree it's √3 + 1. √3 ಅಷ್ಟೇ ಇದೆ, √3 ಅಷ್ಟೇ ಐತಿ. +1 ಪೂರ್ತಿ ಎಳಿಬೇಡ್ರಿ ಮತ್ತೆ.
root 3 plus 1 divided by 2 root 2. So cos 15 degree, it's root 3 plus 1 divided by 2 root 2. Okay, cos 75 degree, root 3 minus 1 upon 2 root 2. And tan 15 degree, after sine by cos in relation to 1 after rationalizing, we have the result 2 minus root 3, and this to be remembered 2 plus root 3. Just remember the values here. And let's move on for the 3 marks. Very, very important question. For exam, definitely polar form. ಮೇಲೆ ಬಂದೇ ಬರುತ್ತೆ ಈ ಕ್ವಶನ್ ಬರುತ್ತೆ. Express the following complex number in the polar form. Okay, this question will be definitely asked in your exam. ಪ್ರಶ್ನೆ ಒಂದು ಕ್ವಶನ್ ಬರ್ತದೆ 3 marks ಪಕ್ಕ ಬರಲೇಬೇಕು. ಸೊ ಕ್ವಶನ್ ಇಸ್ ರೂಟ್ 3 ಪ್ಲಸ್ ಐ ಅಂದ್ರೆ ಈ z ಇಸ್ ಈಕ್ವಲ್ ಟು ರೂಟ್ 3 ಪ್ಲಸ್ ಐ ಒಳಗೆ ಓಕೆ ಇರೋದನ್ನ ಪೋಲಾರ್ ಫಾರ್ಮ್ ಅಲ್ಲಿ ಬರೀರಿ ಅಂದ್ರೆ ಓಕೆ ಎಕ್ಸ್ ಏನಾಗುತ್ತೆ ಇಲ್ಲಿ ರೂಟ್ 3 ಇದೆ ನೋಡ್ರಿ ಎಕ್ಸ್ ರಿಯಲ್ ಪಾರ್ಟ್ y ಇಸ್ 1 ಈ ರೂಟ್ 3 ಮತ್ತು 1 ಅನ್ನ ಇರೋದನ್ನೇ ಬರೀರಿ ಆದ್ರೆ ಪೋಲಾರ್ ಫಾರ್ಮ್ ಅಂತಂದ್ರೆ ಏನು ಆರ್ ಒಳಗೆ ಬರೀರಿ ಥೀಟಾ ಒಳಗೆ ಬರೀರಿ ಅಂತ ಪ್ರಶ್ನೆ ಇದು. So from this root 3 plus I can very well say that I can write here x is equal to root 3 and I can say y is equal to 1. ಆದರೆ ಈ ರೀತಿ is equal to r cos theta plus I sin theta ಬರೀರಿ ಅಂತ ಅರ್ಥ ಏನು r ಇನ ಮೊತ್ತ ಗೊತ್ತಿಲ್ಲ theta ಇನ ಮೊತ್ತ ಗೊತ್ತಿಲ್ಲ. So to find out r we have one formula. To find out theta also ಸ್ವಲ್ಪ ಹರಸಾಹಸ ಮಾಡಬೇಕಾಗಿದೆ. Okay, which I given it in note number 5, note number 6 ಅಲ್ಲಿ ಕೊಟ್ಟಿದ್ದಲ್ಲ r the suggested amplitude chart ನ ತಗೊಂಡು trigonometry certain angles ತಗೊಂಡು ಇದ್ರ ಬಗ್ಗೆ ಬರೋಣ. ಓಕೆ ಸೊ ಹೇಳೋದು ಭಾಳ ಆಗಿತ್ತು ಬಟ್ ಸಮ್ ಮಾಡ್ತಾ ಮಾಡ್ತಾ ನಿಮ್ಗೆ ತುಂಬಾ ಈಸಿ ಆಗುತ್ತಿದ್ದು ಡಿಫಿಕಲ್ಟ್ ಆಗ್ಲಿಕ್ಕಿಲ್ಲ. ಸೊ ನೋಡಿ ಇಲ್ಲಿ ಆರ್ ಇಸ್ ಈಕ್ವಲ್ ಟು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಾಡ್ಯುಲಸ್ ಫಾರ್ಮುಲಾ ವಿಚ್ ಯುವರ್ ಪೀಪಲ್ ಹ್ಯಾಡ್ ಡನ್ ಇಟ್ ವೆರಿ ಈಸಿ ಆಲ್ಸೋ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಗೊತ್ತಲ್ಲ ಇದು ಮಾಡ್ಯುಲಸ್ ಇದ್ದಂಗೆ ಇದು. ಸೊ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಆರ್ ಕಂಡಿಲಿಕ್ಕೆ ಫಾರ್ಮುಲಾ. ಓಕೆ ಸೊ ರೂಟ್ ಆಫ್ ಎಕ್ಸ್ ಅಂದ್ರೆ ರೂಟ್ 3 ಹೋಲ್ ಸ್ಕ್ವೇರ್ plus 1 square is 1 here and we have root of 3 plus 1 we have root 4 that is 2 r ಸಿಕ್ಬಿಡ್ತು. ಈಗ ಥೀಟಾ ಬರೆಯೋದು ಮಾತ್ರ ಬಾಕಿ ಇದೆ. ಥೀಟಾ ಕಂಡುಹಿಡಿಬೇಕು ಅಂದ್ರೆ ನೋಡಿ ಫಸ್ಟ್ ಕಾಸ್ ಥೀಟಾ ಬರ್ಕೊಳ್ಳಿ. ಕಾಸ್ ಥೀಟಾ ಫಾರ್ಮುಲಾ ಹೇಳಿದ್ವಾಗಲೇ ಇಲ್ಲಿ ನಾವು ಕಾಸ್ ಥೀಟಾ ಇಸ್ ಎಕ್ಸ್ ಬೈ ಆರ್ ಸೈನ್ ಥೀಟಾ ವಿ ಹ್ಯಾವ್ ರಿಲೇಷನ್ ವೈ ಬೈ ಆರ್. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ಅಂತ ಹೇಳಿದಾಗ ಎಕ್ಸ್ ಇಸ್ ರೂಟ್ 3 ಆರ್ ಅಂತಂದ್ರೆ ಕಂಡುಹಿಡಿದಿರಲ್ಲ ವ್ಯಾಲ್ಯೂ ಇಟ್ಸ್ ಮಾಡ್ಯುಲಸ್ ರೂಟ್ 3 ಬೈ 2 ತುಂಬಿಕೊಳ್ಳೋಣ ರೂಟ್ 3 ಬೈ 2. ಸೈನ್ ಥೀಟಾನ ಕೂಡ ಕಂಡುಹಿಡಿಯಿರಿ ಫಾರ್ಮುಲಾ ಏನು ಸೈನ್ ಥೀಟಾಗೆ ವೈ ಬೈ ಆರ್ ಇದು ಆರ್ಗೆ ಫಾರ್ಮುಲಾ ಇದು ಕಾಸ್ ಥೀಟಾಗೆ ಫಾರ್ಮುಲಾ ಇದು ಸೈನ್ ಥೀಟಾಗೆ ಫಾರ್ಮುಲಾ ಕರೆಕ್ಟ್. ಸೊ ಕಾಸ್ ಥೀಟಾ ಫಾರ್ಮುಲಾ ಪ್ರಕಾರ ಎಕ್ಸ್ ಬೈ ಆರ್ ರೂಟ್ 3 ಬೈ 2 ಸೈನ್ ಥೀಟಾ ಫಾರ್ಮುಲಾ 1 ಐ ಮೀನ್ ವೈ ಬೈ ಆರ್ 1 ಬೈ 2 ಐ ಟೇಕನ್. ಓಕೆ ಈಗ ನೋಡಿ ಕಾಸ್ ಥೀಟಾ ಸೈನ್ ಥೀಟಾ ಎರಡು ಇದೆ ಎರಡನ್ನ ಫಸ್ಟ್ ಪಾಸಿಟಿವ್ ನೋಡ್ಕೊಡ್ರಿ. ಸೈನ್ ಥೀಟಾನು ಕೂಡ ಇಲ್ಲಿ ಪಾಸಿಟಿವ್ ಬಂದಿದೆಲ್ಲ 1 ಬೈ 2 ಪಾಸಿಟಿವ್ ಇದೆ ತಾನೆ ಇಲ್ಲಿ ಕಾಸ್ ಥೀಟಾ ಕೂಡ ಪಾಸಿಟಿವ್ ಇದೆ ತಾನೆ ಎರಡು ಪ್ಲಸ್ ಪ್ಲಸ್ ಅಂದ್ರೆ ಏನ್ ಬರೀಬೇಕಂತ ಹೇಳಿದ್ರೆ ನಮ್ಗೆ ಆಗಲೇ ಫಸ್ಟ್ ಕ್ವಾಡ್ರೆಂಟ್ ಅಂತ ಬರ್ಕೊಳ್ಳಿ. ಸೈನ್ ಪ್ಲಸ್ ಇದೆ ಇದು ಎರಡು ಪ್ಲಸ್ ಪ್ಲಸ್ ಇತ್ತು ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ. ಓಕೆ ಸೊ ಸೈಡ್ ಬರ್ಕೋತೀರಾ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರೆಕ್ಟ್. ಈಗ ಸೈನ್ ಥೀಟಾ 1 ಬೈ 2 ಆಗ್ಬೇಕು ಅಂದ್ರೆ ಚಾರ್ಟ್ ಅನ್ನ ನಿಮ್ಗೆ ನಾನು ಎಕ್ಸಾಮ್ ಅಲ್ಲಿ ಕೊಡಲ್ಲ ನೆನಪಿರ್ಲಿ. ಸೈನಿಗೆ ಏನಾದ್ರು 1 ಬೈ 2 ಆಗ್ಬೇಕು ಅಂದ್ರೆ ಯಾವ ಆಂಗಲ್ ಆಗುತ್ತೆ ಅಂತ ಕೇಳ್ತಾ ಇದೀವಿ. For which angle you expect the sine of that angle is equal to 1 by 2. Sine theta is equal to 1 by 2. ಅಂದಾಗ ಯಾವ ಆಂಗಲ್ is ಸಾಧ್ಯ? You can very well, even you can cross verify here also. Cos theta ಗೆ root 3 by 2 ಬರಬೇಕು ಅಂದ್ರೆ cos ಇನ ಯಾವ ಆಂಗಲ್ಗೆ for which angle of cos? You expect the value root 3 by 2. Root 3 by 2 and you find the angle ಎರಡೂ ಕೇಸಲ್ಲಿ ಒಂದೇ ಬರಬೇಕಾ ಮತ್ತೆ ಇಲ್ಲಿ ಅದು ಬಂತು ಇದು ಇಲ್ಲಿ ಬಂತು ಅಂತ ಆಗಂಗಿಲ್ಲ. ಆಂಪ್ಲಿಟ್ಯೂಡ್ ಒಂದೇ ಇರುತ್ತೆ ಕಾಂಪ್ಲೆಕ್ಸ್ ನಂಬರ್ಗೆ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ 2 ಆನ್ಸರ್ಸ್ ಹಿಯರ್. ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಸೊ ಅಲ್ಫಾ ಅಂತ ನೀವು ಗೆಸ್ ಮಾಡ್ತೀರಾ ಇದಕ್ಕೆ ಹೇಳಿ ನಾನು ಗೆಸ್ಸಿಂಗ್ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಆಗಲೇ ನಾನು. ಸೊ ಗೆಸ್ಸಿಂಗ್ ಡಾನ್ ಇಟ್ ಹಿಯರ್ ಅಲ್ಫಾ ಅಂತ ಬರ್ಕೋತೀರಾ. ಥೀಟಾ ಒಮ್ಮೆ ಜಂಪ್ ಮಾಡಬೇಡ್ರಿ. ಥೀಟಾ ಇದಕ್ಕೆ ನಾವು ತೋಳಿಕತ್ತೆ ಸಿಂಬಲ್ನ ಆಂಪ್ಲಿಟ್ಯೂಡ್ ತೋಳಿಕತ್ತೀವಿ. ಆರ್ ಯು ಗೆಟಿಂಗ್ ಇಟ್? ಮೊದಲು ಅಲ್ಫಾ ಬರ್ಕೊಡ್ರಿ. ಅಲ್ಫಾ ಇಸ್ ಬೇಟಾ 30 ಡಿಗ್ರಿ. ಯಾವ ಆಂಗಲ್ ಅದು 30 ಡಿಗ್ರಿ. ಚಾರ್ಟ್ ಅನ್ಪೈತಿಲ್ಲ 1 ಬೈ 2 ಬಂದ್ರೆ ಇಲ್ಲಿ ನೋಡಿ 1 ಬೈ 2 ಬರ್ಬೇಕಂದ್ರೆ ಈ ಆಂಗಲ್ ಗೆಸ್ ಮಾಡಿ 30 ಡಿಗ್ರಿ. So or I should say ಇದನ್ನ 30 degree can also be taken as pi by 6 radian measure. 30 degree ಹೇಳಿದ ನಿಮ್ಗೆ it is also equal to pi by 6 radian measure. Okay, so ಇಷ್ಟು ಬರೆಯೋದು alpha is equal to 30 degree or pi by 6 plus ಇದೆ both are plus. It is first quadrant. Okay, it's better I'll give you chart cos sin theta. Okay, both are plus ಫಸ್ಟ್ ಕ್ವಾಡ್ರಂಟ್ ನೆನ್ಪಿಟ್ಕೊಳ್ರೋ.
ಓಕೆ. ದೆನ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರಬೇಕು ಅಂತಂದ್ರೆ ಕಾಸ್ ನೆಗೆಟಿವ್ ಇರಬೇಕು, ಸೈನ್ ಪಾಸಿಟಿವ್ ಇರಬೇಕು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ. ಆದ್ರೆ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಎರಡೂ ಕಾಸು ನೆಗೆಟಿವ್, ಸೈನು ನೆಗೆಟಿವ್. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಆಗಬೇಕು ಅಂದ್ರೆ ಕಾಸ್ ಪಾಸಿಟಿವ್ ಇರ್ತದ, ಸೈನ್ ನೆಗೆಟಿವ್ ಇರ್ತದ. ಗೊತ್ತಾಯ್ತಾ? ಎರಡು ಪ್ಲಸ್ ಪ್ಲಸ್ ಬಂದ್ರೆ ಹೀಗೆ, ಮೈನಸ್ ಪ್ಲಸ್ ಬಂತಂದ್ರೆ ಇಲ್ಲಿ ನೋಡ್ಕೊಡ್ರಿ ಕಾಸ್ ನೆಗೆಟಿವ್, ಇಲ್ಲಿ ಪ್ಲಸ್ ಬಂತಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಬರ್ಕೋಬೇಕ. ಓಕೆ, ದಿಸ್ ಆಲ್ರೆಡಿ ಹ್ಯಾವ್ ಗಿವನ್ ನೋ ದೇರ್. ASTC ಚಾರ್ಟ್ ಕೊಟ್ಟನಲ್ಲ, ASTC ಚಾರ್ಟ್ ಕೊಟ್ಟನಲ್ಲ, ಅದೇ ರೂಲ್ ಇಲ್ಲಿ ಹೇಳಿಕತ್ತೆ ನಾ ಮತ್ತೊಂದ್ಸರ. ಸೊ ಐ ವಾಸ್ ಹಿಯರ್. ಸೊ ಇಷ್ಟು ಬರ್ಕೊಂಡ ಮೇಲೆ ನೋಡಿ, ಫಸ್ಟ್ ಕ್ವಾಡ್ರಂಟ್ಗೆ ನಿಮಗೆ ಒಂದು ನೋಟ್ ನಂಬರ್ 5 ಕೊಟ್ಟನಲ್ಲ ನೋಡಿ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನ್ ಕೊಡಿ ನಿಮಗೆ? ಅಲ್ಲೇ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಆದ್ರೆ ಆಂಪ್ಲಿಟ್ಯೂಡ್ ಅಲ್ಫಾನೇ ಆಗುತ್ತೆ ಅಂತ ಹೇಳಿಕತ್ತೆ ನಾ. ಆಂಪ್ಲಿಟ್ಯೂಡ್ ಫಸ್ಟ್ ಕ್ವಾಡ್ರಂಟ್ ಇತ್ತು ಅಂದ್ರೆ ಆಂಪ್ಲಿಟ್ಯೂಡ್ ಫಾರ್ಮುಲಾ ಏನು ನೀವೇನ್ ಗೆಸ್ ಮಾಡ್ತಿಲ್ಲ ಅದೇ ಆನ್ಸರ್ ಅಲ್ಫಾ ಅಂತ ಹೇಳಿಕತ್ತೀನಿ. ಸೊ ಇದು ಈಸಿ ಆಗುತ್ತೆ, ನಿಮ್ಮ ಅರ್ಥ ಆಗುತ್ತೆ. ಇದು ಈಸಿನೂ ಇದೆ ಆಕ್ಚುಲಿ. ಆಂಪ್ಲಿಟ್ಯೂಡ್ ಈಸ್ ಅಲ್ಫಾ ಓನ್ಲಿ. ಅಲ್ಫಾ ಅಂದ್ರೆ 30 ಡಿಗ್ರಿ. ಇಲ್ಲಿ ಬೇಕಾದ್ರೆ ಅಲ್ಫಾ ಅಂತ ಬರ್ಕೊಳ್ಳಿ. ಆಂಪ್ಲಿಟ್ಯೂಡ್ ಈಸ್ ಅಲ್ಫಾ ವಿಚ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಅಲ್ಫಾನು ಓಕೆ, ಥೀಟಾನು ಸಿಕ್ಕಾಯ್ತು, ಆರು ಸಿಕ್ಕಾಯ್ತು. ಆರ್ ವ್ಯಾಲ್ಯೂ ಇಸ್ 2. ಸೊ ವಾಪಸ್ ಇಲ್ಲಿ ಓಡ್ ಬರ್ರಿ. ಆರ್ ತುಂಬಬೇಕು, ಥೀಟಾ ತುಂಬಬೇಕು, ಥೀಟಾ ತುಂಬಬೇಕು. ಈಗ ತುಂಬಿದಾಗನೇ ಈ ಕಾಂಪ್ಲೆಕ್ಸ್ ನಂಬರಿನ ಪೋಲಾರ್ ಫಾರ್ಮ್ ರೆಡಿ ಆದಂಗದ. ಸೊ ಐ ವಾಸ್ ಹಿಯರ್ z is equal to √3 plus I, r value is 2, bracket cos 30 degree plus I sin 30 degree. ಓಕೆ, 30 ಡಿಗ್ರಿ ಕೂಡ ಬರೀಬಹುದು. ಆರ್ ಅಂತ ಹೇಳಿಕತ್ತೆ ನೋಡ್ರಲ್ಲೇ 2 r value cos pi by 6, 30 degree is also pi by 6 plus I sin pi by 6. This is the answer. ಗರಿ. ಸೊ ಈ ರೀತಿ ಬರೆಯೋದನ್ನ ಈ ರೀತಿ ಕೂಡ ಬರೀಬಹುದು ಅಂತ ಹೇಳಿಕತ್ತೆ ನಾನು. √3 plus I ನ ಹಿಂಗ ಅಲ್ಲ ಹಿಂಗೂ ಬರೀಬಹುದು. ಸೊ ಇದು ಸ್ವಲ್ಪ ಅಬ್ಸರ್ವ್ ಮಾಡ್ರಪ್ಪ. ಕಾಸ್ 30 ಡಿಗ್ರಿ ಅಂದ್ರೆ ಎಷ್ಟು ವ್ಯಾಲ್ಯೂ? ಉಲ್ಟಾ ಬರೋದು ನೋಡ್ರಿ ಏನಾಗುತ್ತೆ. ಅದಕ್ಕೆ ಹೇಳಿದ್ರೆ ಇದು ಮೇನ್ ಫಾರ್ಮ್ ಇದೆ, ಕಾರ್ಟಿಷನ್ ಫಾರ್ಮ್ ಇದೆ. ಇದು ಫ್ಯಾನ್ಸಿಟಸ್ ಇದ್ದಂಗ. ಫ್ಯಾನ್ಸಿಟಸ್ ತೆಗೆದು ಬಿಟ್ರೆ ಮತ್ತೆ ಡೋಂಟ್ ಇಮ್ಯಾಜಿನ್ ದ್ಯಾಟ್. ಸೊ ಇಲ್ಲಿ ನೋಡಿ ಏನಾಗುತ್ತೆ, 2 ಕೆಪ್ಟ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ ಕಾಸ್ 30 ಡಿಗ್ರಿ ಅಂದ್ರೆ ಏನಾಯ್ತದ? ಕಾಸ್ 30 ವ್ಯಾಲ್ಯೂ ಎಷ್ಟು? √3/2 ತಾನೆ. √3/2 ಪ್ಲಸ್ ಐ. ಓಕೆ, ಸೈನ್ 30 ಡಿಗ್ರಿ ಎಷ್ಟು ವ್ಯಾಲ್ಯೂ? 1/2 ಐ. ದಿಸ್ ಈಸ್ 1/2. ವ್ಯಾಲ್ಯೂನೇ ಹಾಕ್ಬಿಟ್ರೆ ವಾಪಸ್ ಏನಾಗುತ್ತೆ? 2 LCM ಕಟ್ತಾ ಹೋಗುತ್ತಿಲ್ಲ, LCM ಕಟ್ತಾ ಹೋಗುತ್ತಿಲ್ಲ. ಏನು ಉಳಿತು? √3 ಮೈನಸ್ ಐ, √3 ಪ್ಲಸ್ ಮಧ್ಯ ಇಲ್ಲ, √3 ಪ್ಲಸ್ ಐ, √3 ಪ್ಲಸ್ ಐ. 2 ಕಾಸ್ 30 ಡಿಗ್ರಿ ಇಸ್ √3/2. ಇರೋದನ್ನ ವಾಪಸ್ ವ್ಯಾಲ್ಯೂ ಹಾಕಿದ್ರೆ ಹೇಳತ್ತೆ ನಿಮ್ಗೆ, ಹಿಂಗ್ ಮಾಡ್ಬೇಕಂತಿಲ್ಲ. ಆದ್ರೆ ಇದ್ರ ಅರ್ಥ ಇದೆ ಅಂತ ಹೇಳಿಕತ್ತೆ ನಿಮ್ಗೆ. ಕಾಸ್ 30 √3/2, ಸೈನ್ 30 1/2. ಆಕ್ಚುಲಿ ವ್ಯಾಲ್ಯೂ 2 LCM ತಗೊಂಡ್ರೆ ಕಟ್ತಾ ಹೋಗುತ್ತೆ, ಉಳಿಯೋದು ಮತ್ತು ಇವರ. ಸೊ ಇರೋದನ್ನ ಹೀಗೆ ಬರೀತಾ ಇದೀವಿ. ಆದ್ರೆ ಹೀಗೆ ಬರೆದಾಗ ನಾನು ಇಲ್ಲಿ ಯಾರನ್ನ ಹೈಲೈಟ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ವಿ ಆರ್ ಹೈಲೈಟಿಂಗ್ ಮಾಡ್ಯುಲಸ್ ಅಂಡ್ ವಿ ಆರ್ ಹೈಲೈಟಿಂಗ್ ಆಂಪ್ಲಿಟ್ಯೂಡ್ ನ ಹೈಲೈಟ್ ಮಾಡ್ತಾ ಇದೀವಿ. ರಾದರ್ ದಾನ್ ದಿ ಕಾರ್ಟೀಷಿಯನ್ ಫಾರ್ಮ್ ಎಕ್ಸ್ ಅಂಡ್ ವೈ ಪಾರ್ಟ್, ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ನ ತೆಗೆದು ಹಾಕಿ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ಐ ಕನ್ವಿನ್ಸ್ಡ್ ಯು ಎನಫ್ ಅಂಡ್ ಲೆಟ್ ಮಿ ಗೋ ಫಾರ್ ದ ಸೆಕೆಂಡ್ ಎಕ್ಸಾಂಪಲ್. ಸ್ವಲ್ಪ ಕ್ವಾಡ್ರೆಂಟ್ ನ ಚೇಂಜ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. So we have taken the second example I have taken here, polar form only 1 minus I. So z is equal to, we have here 1 minus I, we have r into bracket cos theta plus I sin theta. R in our x value we have 1, y value we have minus 1. ಸರಿಯಾ ಬರ್ಕೊಡ್ರೋ, minus 1. So r formula is square root of x square plus y square. ಇಲ್ಲಿ ಯಾವುದೇ ಕಾರಣಕ್ಕೂ negative term will not make a difference for us. We have √2. Sorry. Cos theta we have formula x by r. Okay, x ಅಂತಂದ್ರೆ 1/√2 ಬರ್ಕೊಡ್ರಿ. sin theta ಅಂತಂದ್ರೆ -1/√2 ಬರ್ಕೊಡ್ರಿ. ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡ್ರಪ್ಪ, cos theta ಪಾಸಿಟಿವ್ ಇದೆ, sin theta ನೆಗೆಟಿವ್ ಇದೆ. ಯಾವ ಕ್ವಾಡ್ರಂಟ್ ಮಲ್ಲಿ ಬರ್ಕೊಡ್ರಿ? cos ಪಾಸಿಟಿವ್, sin ನೆಗೆಟಿವ್. ಯಾವ ಕ್ವಾಡ್ರಂಟ್ ಅಂತ ಹೇಳಿದಾಗ್ಲೇ ನಿಮಗೆ? ಫೋರ್ತ್ ಕ್ವಾಡ್ರಂಟ್. ಪಟ್ನ ಬರ್ಕೊಡ್ರಿ, ಫೋರ್ತ್ ಕ್ವಾಡ್ರಂಟ್ ಬರ್ಕೋಬೇಕು. ಓಕೆ, ನಾವ್ ಲೆಟ್ಸ್ ಗೋ ಫಾರ್ ಅಲ್ಫಾ. ಅಲ್ಫಾ ಇಸ್ ಅ ಒನ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಸ್ ಅಂತ ಹೇಳಿಕತ್ತೀನಿ ನಾ. ಗೆಸ್ ಮಾಡಬೇಕಾದ್ರೆ ಇಲ್ಲಿ ನೆಗೆಟಿವ್ ಇದ್ರೆ ತಗೋಬೇಡ್ರಿ, ಡೋಂಟ್ ಕನ್ಸಿಡರ್ ನೆಗೆಟಿವ್, ಬಿಕಾಸ್ ಕ್ವಾಡ್ರಂಟ್ ಹ್ಯಾಸ್ ಕನ್ಸಿಡರ್ ದಟ್ ಮೈನಸ್ ಸೈನ್. ಮೈನಸ್ ನ ಬಿಟ್ಬಿಡ್ರಿ, ಇಲ್ಲಿ ಮೈನಸ್ ಇದ್ರು ಬಿಟ್ಬಿಡ್ರಿ. ಜಸ್ಟ್ ಗೆಸ್. ಸೈನ್ ಥೀಟಾ 1/√2 ಅಂತಷ್ಟು ನೋಡ್ರಿ. ಕಾಸ್ ಥೀಟಾ ಇಸ್ 1/√2 ಅಂತಷ್ಟು ನೋಡ್ರಿ. ಇಲ್ಲಿ ಮೈನಸ್ ಇದ್ರು ತೋಳಿಕ್ ಹೋಗ್ಬೇಡ್ರಿ, ಇಲ್ಲಿ ಮೈನಸ್ ಇದ್ರು ತೋಳಿಕ್ ಹೋಗ್ಬೇಡ್ರಿ. ಇನ್ನು ಸೈನ್ ಥೀಟಾ 1/√2 ಅಂತಾನೆ ನೋಡ್ರಿ ಅಲ್ಫಾ ಗೆಸ್ ಮಾಡಬೇಕಾರೆ. ಕಾಸ್ ಥೀಟಾನ ಪ್ಲಸ್ 1/√2 ಅಂತ ನೋಡ್ರಿ. ಏನಾಗುತ್ತೆ? ಸೈನ್ ಥೀಟಾ 1/√2 ಅಂತಂದಾಗ 45 ಡಿಗ್ರಿ ತಾನೆ. ಸೇ 45 ಡಿಗ್ರಿ. ಸೊ ಅಲ್ಫಾ ಇಸ್ 45 ಡಿಗ್ರಿ. ಯಾವ ಕ್ವಾಡ್ರಂಟು? ಕಾಸ್ ಪಾಸಿಟಿವ್ ಇದೆ, ಸೈನ್ ನೆಗೆಟಿವ್ ಇದೆ, ಫೋರ್ತ್ ಕ್ವಾಡ್ರಂಟ್. ಸರಿನಾ? ಈಗ ಆಂಪ್ಲಿಟ್ಯೂಡ್ ಚಾರ್ಟಿಗೆ ಬರ್ರಿ. ನಾಗಲೇ ಕೊಟ್ಟಲ್ಲ ಆಂಪ್ಲಿಟ್ಯೂಡ್ ಚಾರ್ಟ್ ನೋಡಿ. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ
ಆಂಪ್ಲಿಟ್ಯೂಡಿನ ಫಾರ್ಮುಲಾ ಮೈನಸ್ ಅಲ್ಫಾ ಅಂತ ಹೇಳ್ತದೆ ನಿಮಗೆ. ಕರೆಕ್ಟಾ? ಹಾ. ಸೊ ಏನಾಗುತ್ತೆ ಹಾಗಿದ್ರೆ ಆಂಪ್ಲಿಟ್ಯೂಡ್ ಈಸ್ ನಥಿಂಗ್ ಬಟ್ ಮೈನಸ್ ಅಲ್ಫಾ. ಕ್ವಾಡ್ರಂಟ್ ಡಿಸೈಡ್ ಆಗುತ್ತೆ, ಅಲ್ಫಾ ಗೆಸ್ ಮಾಡ್ತೀರಿ, ಅದನ್ನ ತಗೊಂಡು ಆಂಪ್ಲಿಟ್ಯೂಡ್ ಮೇಲೆ ಹಾಕ್ತೀರಿ. ಸೊ ಆಂಪ್ಲಿಟ್ಯೂಡ್ ಇಸ್ ಮೈನಸ್ ಅಲ್ಫಾ, ಇಸ್ ಮೈನಸ್ 45 ಡಿಗ್ರಿ ಆರ್ ಮೈನಸ್ π/4. ಸೊ ಆಂಪ್ಲಿಟ್ಯೂಡ್ ಸಿಕ್ಕಾಯ್ತು, ಆರ್ ಸಿಕ್ಕಾಯ್ತು, ಇನ್ನೇನ್ ತಡ? ಬ್ಯಾಕ್ ಟು ದ ಪೋಲಾರ್ ಫಾರ್ಮ್. ಇಲ್ಲಿ ಬರೋಣ. Z is 1 minus I, Z is 1 minus I, R value is √2 bracket cos minus 45 degree minus π/4 amplitude theta. This is theta. ಇದನ್ನ ತುಂಬೋಂಗಿಲ್ಲ, ಇದನ್ನ ತುಂಬಬೇಕು, ಗೆಸ್ ಮಾಡಿದ್ದು. ಇದು ಸೇರಿ ಆಂಪ್ಲಿಟ್ಯೂಡ್ ಬರ್ತದೆ. ಯಾ, cos minus π/4 plus I sin minus π/4. ಕರೆಕ್ಟ್? ಇಷ್ಟೆಲ್ಲ ಆದ್ಮೇಲೆ ಮೇಡಮ್ ಇದು ಈ ಸ್ಟೆಪ್ ಅನ್ನು ಹೆಂಗ್ ಬರೋರಿ ಅಂತಂದ್ರೆ, ಬಹುಶಃ ಈ ಸ್ಟೆಪ್ ಅನ್ನ ನೀವು ಅಲೈಡ್ ಆಂಗಲ್ ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಫಾರ್ಮುಲಾ ಕಲಿತೀರಿ. ಏನಂದ್ರೆ ಇಲ್ಲಿ ನೆನ್ಪಿಡಬೇಕಾಯ್ತು ಏನು ಅಂದ್ರೆ, ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ, ಕಾಸ್ ಮುಂದೆ ನೆಗೆಟಿವ್ ಆಗಿ ಆಂಗಲ್ ಬಂದ್ರು ಅದು ಕಾಸ್ ಥೀಟಾನೇ ಆಗಿರ್ತದೆ. ಬಹುಶಃ 10th ಸ್ಟ್ಯಾಂಡರ್ಡ್ ಕೂಡ ನೀವು ಈ ಫಾರ್ಮುಲಾ ಕಲ್ತಿರಬಹುದು. ಸೊ ವಿ ಹ್ಯಾವ್ ಸೈನ್ ಆಫ್ ಮೈನಸ್ ಥೀಟಾ ಅಂತಂದಾಗ ವಿ ಟೇಕ್ ಇಟ್ ಆಸ್ ಮೈನಸ್ ಸೈನ್ ಥೀಟಾ. ಇಟ್ ಈಸ್ ಮೈನಸ್ ಸೈನ್ ಥೀಟಾ. ಸೊ ಇದು ಒಂದನ್ನ ಅಟ್ ದ ಎಂಡ್ ಆಫ್ ದಿ ಅಕಾಡೆಮಿಕ್ಗೆ ಡೆಫಿನೆಟ್ಲಿ ಇಷ್ಟಕ್ಕೆ ನೀವು ಆನ್ಸರ್ ಬಿಡಂಗಿಲ್ಲ. ಇಷ್ಟಕ್ಕೆ ಬಿಟ್ರೆ ತಪ್ಪೇನಿಲ್ಲ. ಆದ್ರೆ ಕಾಸ್ ಆಫ್ ಮೈನಸ್ π/4 ಅನ್ನೋದನ್ನ ಈ ರೀತಿಯಾಗಿ ಕಾಸ್ ಥೀಟಾ ಅಂತ ಬರ್ಕೋತೀರಿ. ಹಾಗಾಗಿ ಕಾಸ್ π/4 ಸೈನ್ ಆಫ್ ಮೈನಸ್ ಥೀಟಾ ಅನ್ನೋದನ್ನ ಮೈನಸ್ ಹೊರಗಡೆ ಬಂದ್ಬಿಡ್ತದೆ. ಓಕೆ, ದಿಸ್ ಇಸ್ ಮೈನಸ್ ಕಮ್ಸ್ ಔಟ್, ವಿ ಹ್ಯಾವ್ ಐ ಸೈನ್ π/4. ಸೊ ಇದು ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಕಲಿತೀರಾ. ಬಟ್ ಸದ್ಯಕ್ಕೆಲ್ಲ ನೆಗೆಟಿವ್ ಬರ್ತದೆ, ಅದು ಯೂಸ್ ಮಾಡ್ತಾ ಬನ್ನಿ. ನಾಟ್ ಸೋ ಡಿಫಿಕಲ್ಟ್ ಟು ರಿಮೆಂಬರ್, ಜಸ್ಟ್ ಹ್ಯಾವ್ ಎ ಗ್ಲಾನ್ಸ್ ಬಿಕಾಸ್ ಅಂತ ನೀವು ರೀಸನ್ ಕೊಟ್ಟರು ಆಯ್ತಿಲ್ಲ. ದಿಸ್ ಇಸ್ ಹೌ ವಿ ಆರ್ ರೈಟಿಂಗ್ ದ ಪೋಲಾರ್ ಫಾರ್ಮ್. ನೋಡಿ ಮತ್ತೆ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಕಾಸ್ ಉಲ್ಟಾ ಹಾಕ್ರಿ, ವಾಪಸ್ ವ್ಯಾಲ್ಯೂ ಹಾಕ್ರಿ. ಕಾಸ್ 45 ಡಿಗ್ರಿ ಇದೆ ಅಂದ್ರೆ 1/√2 ಗೆಸ್ ಮಾಡ್ರಿ. ಮೈನಸ್ ಐ ಇದು 1/√2. √2 LCM ತಗೊಂಡ್ರೆ ಕಟ್ತಾ ಹೋಗುತ್ತೆ. ಏನು ಉಳಿತು? 1 ಮೈನಸ್ ಐ. ಇವ್ರನ್ನೇ ಬರಿತಾ ಇದ್ದೀನಿ, ಆದ್ರೆ ಟ್ರಿಗ್ನೋಮೆಟ್ರಿ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ. ಆಂಪ್ಲಿಟ್ಯೂಡ್ ನ ತಗೊಂಡು ಬರಿತಾ ಇದ್ದೀನಿ, ಮಾಡ್ಯುಲಸ್ ಅಲ್ಲಿ ತಗೊಂಡು ಬರಿತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಪೋಲಾರ್ ಫಾರ್ಮ್. This is called polar form. Be careful about this and proper calculation do. You can even verify the answer there itself. Verification kuda sadhya idelle. Orally sadhya ide nodri. Yeah. So I think one more question I can discuss here. Nodi 1 plus I√3. I think I had taken ಎರಡು ಪ್ಲಸ್ ಪ್ಲಸ್ ಬರ್ತಾ ಇದೆ, ಫಸ್ಟ್ ಕ್ವಾಡ್ರಂಟ್ ಆಗುತ್ತೆ. X value is 1, Y value is √3. ನೀವು ಸ್ವಲ್ಪ ಪಾಸ್ ಕೊಟ್ಟು ಬೇಕಾದ್ರೆ ನೀವೇ ಸಾಲ್ವ್ ಮಾಡಿ ನೋಡ್ರಿ. ಆಮೇಲೆ ಕ್ರಾಸ್ ವೆರಿಫೈ ಮಾಡ್ಕೋತ ಬರ್ರಿ ಆನ್ಸರ್ನ. So X value I should take it here as 1. This is √3/2. So Z is equal to 1 plus I√3. I taken R value nagatte nodi square root of 1 plus √3. This is 2. 1 plus 3. √3 whole square is 3. So we have √4, that is 2. Cos theta barkolna X by R. Formula barkolro. X by R barkolri. We have 1/2. Sin theta √3/2. So ಎರಡು ಪ್ಲಸ್ ಪ್ಲಸ್ ಅದ ನೋಡ್ರಿ. ಎರಡು ಪ್ಲಸ್ ಪ್ಲಸ್ ಇದ್ರೆ ಫಸ್ಟ್ ಕ್ವಾಡ್ರಂಟ್ ಮತ್ತೆ ಬರೀದಿನ ಕ್ವಾಡ್ರಂಟ್ ಬರೀರಿ ಫಸ್ಟ್ ಕ್ವಾಡ್ರಂಟ್. ಆಮೇಲೆ ಸೈನ್ ಥೀಟಾ √3/2 ಅಂತಂದ್ರೆ ಯಾವ ಆಂಗಲ್? 60 ಡಿಗ್ರಿ ಆರ್ π/3 ರೇಡಿಯನ್ ಮೆಜರ್ ಇನ್ ಬರ್ಕೊಡ್ರಿ. ಆಮೇಲೆ ಅಲ್ಫಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆರ್ π/3 ಅಂತ ಇನ್ ಬರ್ಕೊಡ್ರಿ. ದೆನ್ ಯು ಗೋ ಫಾರ್ ಆಂಪ್ಲಿಟ್ಯೂಡ್. ಫಾರ್ಮುಲಾ ಏನದ ಫಸ್ಟ್ ಕ್ವಾಡ್ರಂಟ್ ಒಳಗ ನೀವೇನ್ ಗೆಸ್ ಮಾಡ್ತಿರಲ್ಲ ಅದೇ ಆನ್ಸರ್ ಆಗುತ್ತಾ. ಅಲ್ಫಾ ಇಸ್ ಈಕ್ವಲ್ ಟು 60 ಡಿಗ್ರಿನೇ ಫಾರ್ಮುಲಾ ಆಗುತ್ತೆ. ಸೊ Z ಇಸ್ ಈಕ್ವಲ್ ಟು 1 ಪ್ಲಸ್ I√3 is 2 into bracket cos 60 ಡಿಗ್ರಿ ಅಥವಾ cos π/3 ಪ್ಲಸ್ I sin π/3 ಇಸ್ ಆನ್ಸರ್. ನೀವು 60 ಡಿಗ್ರಿ ಬರೋದು ತಪ್ಪೇನಿಲ್ಲ. 60 ಡಿಗ್ರಿ ನಿಮ್ಗೆ ರೂಢಿ ಇತ್ತು ಅಂದ್ರೆ ಬರೋದು ತಪ್ಪೇನಿಲ್ಲ. ಬಟ್ ನಾರ್ಮಲಿ ರೇಡಿಯನ್ ಮೆಷರ್ ಒಳಗ ಬರದೆ ಒಳ್ಳೇದು. It's good, but we don't cut any marks for writing in degree measure. That is also valid, equally valid. ಬಹುಶಃ ಈ ಕ್ವಶನ್ ತಗೋಬೇಕನ್ಸುತ್ತೆ ನನಗೆ, ಯಾಕಂದ್ರೆ ಇದು ಸೆಕೆಂಡ್ ಕ್ವಾಡ್ರಂಟ್ ಬರ್ತಾ ಇರೋ ಪ್ರಶ್ನೆ ಇದು. ಓಕೆ, ಐ ಟೇಕನ್ ದಿಸ್ ಫೋರ್ತ್ ಎಕ್ಸಾಂಪಲ್. ಇಟ್ ಇಸ್ -1 ಪ್ಲಸ್ I. ಸ್ವಲ್ಪ ಪಾಸ್ ಕೊಟ್ಟು ನೀವು ಸಾಲ್ವ್ ಮಾಡ್ರಿ, ಟ್ರೈ ಮಾಡ್ರಿ, ದೆನ್ ಯು ಕ್ಯಾನ್ ಕಮ್ ಬ್ಯಾಕ್. ಸೊ ವಾಟ್ ಇಸ್ X ವ್ಯಾಲ್ಯೂ ಹಿಯರ್? X ವ್ಯಾಲ್ಯೂ ಈಸ್ -1. ವಾಟ್ ಇಸ್ Y ವ್ಯಾಲ್ಯೂ ಹಿಯರ್? +1. ಸುರು ಹಚ್ಕೊಳ್ರಪ್ಪ. R is equal to square root of 1 plus 1 √2. Cos theta formula X by R minus 1/√2. Sin theta formula 1/√2. ವೆರಿ ಗುಡ್. ಇಷ್ಟು ಮಾಡಿದ ತಕ್ಷಣ ಮಧ್ಯ ಏನ್ ಮಾಡಬೇಕು? ಕ್ವಾಡ್ರಂಟ್ ನ ಡಿಸೈಡ್ ಮಾಡ್ರಿ. ಯಾವ ಕ್ವಾಡ್ರಂಟು? ಸೈನ್ ಇಸ್ ಪಾಸಿಟಿವ್, ಕಾಸ್ ಇಸ್ ನೆಗೆಟಿವ್. ವಿಚ್ ಕ್ವಾಡ್ರಂಟ್? ಸೆಕೆಂಡ್ ಕ್ವಾಡ್ರಂಟ್. ಮತ್ತೆ ಬರೀರಿಲ್ಲ, ಸೆಕೆಂಡ್ ಕ್ವಾಡ್ರಂಟ್ ಬರ್ಕೊಡ್ರಿ ಫಸ್ಟ್. ಆಫ್ಟರ್ವರ್ಡ್ಸ್ ಅಲ್ಫಾ ಇಸ್ ಈಕ್ವಲ್ ಟು ಕೈ ಎತ್ರಿ ಮೇಲೆ. ನಾವ್ ಗೆಸ್. ಸೈನ್ ಥೀಟಾ 1/√2 ಇದೆ. ಕಾಸ್ ಥೀಟಾ ಮಾಡಬೇಕಾದ್ರು ಬರೀ 1/√2 ನೋಡ್ರಿ, ನೆಗೆಟಿವ್ ನೋಡ್ಬೇಡ್ರಿ. ಈ ನೆಗೆಟಿವ್ ಸೈನ್ ಕನ್ಸಿಡರ್ ಮಾಡಬೇಡ್ರಿ. ಯಾಕಂದ್ರೆ ಮೈನಸ್ ಸೈನ್ ಅನ್ನ ಪ್ಲಸ್ ಸೈನ್ ಅನ್ನ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಅನ್ನು ಬೇಕಾದ್ರೆ ಆಟೋಮೆಟಿಕ್ ಬ್ಯಾಲೆನ್ಸ್ ಆಗಿರ್ತದೆ. ಅದಕ್ಕೆ ಗೆಸ್ಸಿಂಗ್ ಆಫ್ ಎನ್ ಆಂಗಲ್ ಅಂತ ಹೇಳಿಕತ್ತೆ ನಾನಿಲ್ಲಿ.
ಸೊ ಬರೇ ಕಾಸ್ ಥೀಟಾ 1/√2 ಅಂತ ಅಷ್ಟು ನೋಡ್ರಿ. ಇದನ್ನ ಗೆಸ್ ಮಾಡಬೇಕಾರೆ ಅಲ್ಫಾ ಗೆಸ್ ಮಾಡಬೇಕಾರೆ ಸೈನ್ ಥೀಟಾ 1/√2 ಅಂತ ಅಷ್ಟೇ ನೋಡ್ರಿ. ಅಲ್ಫಾ ಇಸ್ ಈಕ್ವಲ್ ಟು 45 ಡಿಗ್ರಿ ಆರ್ ಯು ಕ್ಯಾನ್ ಸೇ π/4. ನೌ ಸೆಕೆಂಡ್ ಕ್ವಾಡ್ರಂಟ್ ಐ ಹ್ಯಾವ್ ಗಿವನ್ ಯು ಚಾರ್ಟ್. ರೀಕಲೆಕ್ಟ್ ಚಾರ್ಟ್. ಆಂಪ್ಲಿಟ್ಯೂಡ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಕ್ವಾಡ್ರಂಟ್ ಏನ್ ಫಾರ್ಮುಲಾ ಇದೆ ನಿಮ್ಮ ಹತ್ರ? ಇಟ್ ಈಸ್ π minus alpha. Pi minus alpha. So here we have 180 degree. Pi andre 180 degree minus 45 degree. 180 minus 45, I should say it is 135 degree. So 135 degree na, okay, radian measure ಹೇಗೆ ಕನ್ವರ್ಟ್ ಮಾಡ್ತೀರಾ? 135 degree ಅಂತಂದ್ರೆ 135 degree you can say, 135 degree you can say it is 45 degree into 3 times. 3 times of 45 degree. 45 degree ಅಂದ್ರೆ ಏನದು? π/4 into 3 ಅಂದ್ರೆ 3π/4. 3π/4. ಸೊ ರೇಡಿಯನ್ ಕನ್ವರ್ಟ್ ಮಾಡಬೇಕಾದ್ರೂ ಕೂಡ ಕಲಿತೀರಾ. ಬಟ್ ಸದ್ಯಕ್ಕೆ ನೆನ್ಪಿಟ್ಕೊಂಡ್ರೆ ಆಯ್ತು. 135 ಡಿಗ್ರಿ ಕನ್ವಿನಿಯಂಟ್ ವಿತ್ ಡಿಗ್ರಿ ಮೆಷರ್, ರೈಟ್ ಇಟ್ ಅಕಾರ್ಡಿಂಗ್ಲಿ. ಬಟ್ ನೋಟ್ಸ್ ಅಲ್ಲಿ ಗೊತ್ತಿರಲಿ, π/4 ಅಂದ್ರೆ 45, 45 3 ಪಟ್ಟು 3π/4. ಯಾ. So final conclusion here we have z is equal to minus 1 plus I is equal to √2 into bracket cos 3π/4 plus I sin 3π/4. Okay. ಫಸ್ಟ್ 2 ಎಕ್ಸಾಂಪಲ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಥರ್ಡ್ ಎಕ್ಸಾಂಪಲ್, ಫೋರ್ತ್ ಎಕ್ಸಾಂಪಲ್ ನೋಡಿ, ಆಮೇಲೆ ಫಸ್ಟ್ ಎಕ್ಸಾಂಪಲ್ ಬರ್ರಿ, ಆಮೇಲೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ. ಬೇಕಾದ್ರೆ ವಿಡಿಯೋ ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ. ಓಕೆ. ಆ ಚಾರ್ಟಿಗೆ ಕ್ವಾಡ್ರಂಟಿಗೆ ಯಾವ ರೀತಿ ನೀವು ಫ್ರೇಮ್ ಮಾಡ್ಬೇಕು ಆನ್ಸರ್ನ ಬಹುಶಃ ಎಲ್ಲಾ ಸ್ಟೆಪ್ ಕ್ಲಿಯರ್ ಹೇಳಿಕತ್ತೀನಿ, ಹೀಗೆ ತಗೋಬೇಕಂತ ಹೇಳಿಕತ್ತೀನಿ. ಐ ಥಿಂಕ್ ದಟ್ ಶುಡ್ ಬಿ ಕ್ಲಿಯರ್ ಫಾರ್ ಯು. ನಾವ್ ಲೆಟ್ಸ್ ಗೋ ಫಾರ್ ಅನ್ ಎಕ್ಸಾಂಪಲ್ ಆಫ್ ಮೈನಸ್ ಥರ್ಡ್ ಕ್ವಾಡ್ರಂಟ್ ಬರ್ತದೆ ಇಲ್ಲಿ. z is equal to minus 1 minus I r into bracket cos theta plus I sin theta. x ವ್ಯಾಲ್ಯೂ ಏನಾಗುತ್ತೆ ಹಾಗಿದ್ರಲ್ಲೇ -1, y ವ್ಯಾಲ್ಯೂ ಏನಾಗುತ್ತಿಲ್ಲೇ -1. r is equal to √2 cos theta minus 1/√2 x by r sin theta y by r. ಫಾರ್ಮುಲಾ ಬರ್ಕೊಂಡು ಆಮೇಲೆ ಸ್ಟೆಪ್ ಬರೀರಿ ನೀವು. -1/√2 ಮೈನಸ್ ಇದೆ. ಯಾವ ಕ್ವಾಡ್ರಂಟು? ಎರಡು ಕ್ವಾಡ್ರಂಟ್ ನೆಗೆಟಿವ್ ಇದೆ ಅಲ್ಲ. ಯಾವ ಕ್ವಾಡ್ರಂಟು? ಥರ್ಡ್ ಕ್ವಾಡ್ರಂಟ್. ಮೊದಲು ಬರೀತದ ಥರ್ಡ್ ಕ್ವಾಡ್ರಂಟ್ ಬರ್ಕೊಡ್ರಿ ಫಸ್ಟ್. ಆಮೇಲೆ ಇಲ್ಲಿ ಬರ್ರಿ ಸೈನ್ ಥೀಟಾಗ ಮೈನಸ್ ನೋಡ್ಬೇಡ್ರಿ. ಈಗ ಇಲ್ಲಿ ಮೈನಸ್ ನೋಡ್ಬೇಡ್ರಿ. ಅದನ್ನ ಸೈನ್ ಥೀಟಾಗೆ 1/√2 ಇದೆ, ಕಾಸ್ ಥೀಟಾಗೆ 1/√2 ಇದೆ. ಯಾವ ಆಂಗಲ್? ವಾಟ್ಸ್ ದ ಆಂಗಲ್ ಮೆಷರ್ ಹಿಯರ್? ಇಟ್ಸ್ 45 ಡಿಗ್ರಿ ಆರ್ π/4. ಸೊ ಈಗ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಫಾರ್ಮುಲಾ ಆಂಪ್ಲಿಟ್ಯೂಡ್ ಏನ್ ಕೊಡ್ತಾ ಇದೆ ನಾನು ನಿಮಗೆ? ದಟ್ ಯು ರಿಮೆಂಬರ್ ದಿಸ್ ಚಾರ್ಟ್, ಯು ರಿಮೆಂಬರ್ ವಿಚ್ ಆಲ್ರೆಡಿ ಗಿವನ್ ದೇ. ನೋಟ್ ನಂಬರ್ 5 ಕೊಟ್ಟೆ ನೋಡ್ರಲ್ಲ. ನೋಟ್ ನಂಬರ್ 5 ಮೈನಸ್ ಇಂಟು ಬ್ರಾಕೆಟ್ π minus alpha. ಇಟ್ ಇಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಮೈನಸ್ ಬ್ರಾಕೆಟ್ π minus alpha. ಸೊ ಮೈನಸ್ ಹೊರಗಡೆ ಇಡೋಣ, ಬ್ರಾಕೆಟ್ ಹಚ್ಚಿ 180 ಡಿಗ್ರಿ ಮೈನಸ್ 45 ಡಿಗ್ರಿ. π ಅಂದ್ರ 180 ಡಿಗ್ರೀಸ್ ಮೈನಸ್ 45 ಡಿಗ್ರಿ ಎಷ್ಟಾಗುತ್ತೆ? ಮೈನಸ್ 135 ಡಿಗ್ರಿ. 180 minus 45 135. ಮೈನಸ್ ಹೊರಗಡೆ ಅದ ನೋಡ್ರಿ, minus 135 ಡಿಗ್ರಿ. ಆರ್ ಯು ಕ್ಯಾನ್ ಸೇ minus 3π/4 ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ಬ್ಯಾಕ್ ಟು ಇದು ಆಂಪ್ಲಿಟ್ಯೂಡ್ ಬಂತು, ಆರ್ ಬಂತು, ಪೋಲಾರ್ ಫಾರ್ಮಿಗೆ ಜಂಪ್ ಆಗೋಣ. ಇಲ್ಲೇ ಬರೀಬೇಕಂತ ತುಂಬಬೇಕಂತ ವ್ಯಾಲ್ಯೂಸ್ ಅನ್ನ. z is equal to -1 minus I, ಇಟ್ಸ್ r ವ್ಯಾಲ್ಯೂ √2 ಬ್ರಾಕೆಟ್ cos of minus 3π/4 plus I sin minus 3π/4. ಇಟ್ ಶುಡ್ ಬಿ ದ ಆನ್ಸರ್. ಬಟ್ ಮೈನಸ್ ಕಾಸ್ ಅಲ್ಲಿ ನೆಗೆಟಿವ್ ಇದ್ದಾಗ ಹೇಳಿ ನಿಮ್ಗೆ cos of minus theta is cos theta. sin of minus theta is minus. ಹೊರಗಡೆ ಬಂದ್ಬಿಡ್ತದೆ. ಇದು ಹೊರಗಡೆ ಬರ್ತದೆ. ಇದು ಕಾಸಿಗಿರೋ ಮೈನಸ್ ಇಲ್ಲೇ ವ್ಯಾನಿಶ್ ಆಗ್ಬಿಡ್ತದೆ, ಇಲ್ಲೇ ಹಾರ್ ಹೋಗ್ಬಿಡ್ತದೆ. ಓಕೆ. ಸುಮ್ಮನೆ ಹಾರ್ ಹೋಗಂಗಿಲ್ಲ. ಟ್ರಿಗ್ನೋಮೆಟ್ರಿ ಕಲಿತೀರಾ. ಐ ಆಮ್ ಜಸ್ಟ್ ಗಿವಿಂಗ್ ಎ ಹಿಂಟ್ ಹಿಯರ್ ರೈಟ್ ನೌ. ಸೊ ಇಟ್ ಇಸ್ minus I sin 3π/4 ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್ ಒನ್ ಒನ್ಸ್ ಅಗೇನ್ ಐ ಟೇಕನ್ ಥರ್ಡ್ ಕ್ವಾಡ್ರಂಟ್ ಓನ್ಲಿ. ಮೈನಸ್ ಬಂತು ಅಂದ್ರೆ ಥರ್ಡ್ ಕ್ವಾಡ್ರಂಟೇ ಆಗುತ್ತೆ ಅದು. So z is equal to -1 minus I √3 r cos theta. Please go ahead with this. R value is 2. Cos theta is minus 1/2. Sin theta is minus √3/2. So minus third quadrant. √3/2 ಅಂದ್ರೆ 60 ಡಿಗ್ರಿ. 1/2 ನ ತಗೊಳ್ರಿ. cos 1/2 ಅಂದ್ರೆ 60 ಡಿಗ್ರಿ. ಎರಡು ಒಂದೇ ಇರ್ತೈತಲ್ಲೇ. ಮೈನಸ್ ತಗೋಬೇಡ್ರಿ. ತಗೊಳ್ದೆ ಈ ಮೈನಸ್ ಅನ್ನ ಬ್ಯಾಲೆನ್ಸ್ ಮಾಡಿದ್ ಇಲ್ಲೇ ಡಿಸೈಡ್ ಮಾಡಿರ್ತೀವಿ ನೀವು ಕ್ವಾಡ್ರಂಟ್ ಅಲ್ಲೇ. ಸೊ √3/2 1/2 ಅಷ್ಟು ನೋಡ್ಕೊಡ್ರಿ. ಇದು 60 ಡಿಗ್ರಿ ಆಗುತ್ತೆ. sin theta is √3/2 or cos it is 1/2. Okay. So or π/3 ಅಂತ ಬರ್ಕೋತೀರಾ. ಆಂಪ್ಲಿಟ್ಯೂಡ್ ಬರೋಣ. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಫಾರ್ಮುಲಾ ಅಂತ ಕೊಟ್ಟಿದ್ದೀನಿ. minus of 180 minus alpha. ಸೊ 180 ಡಿಗ್ರಿ ಮೈನಸ್ 60 ಡಿಗ್ರಿ. 180 ಮೈನಸ್ 60. 120 ಡಿಗ್ರಿ. 120 ಡಿಗ್ರಿ ಮೈನಸ್ 120 ಡಿಗ್ರಿ. ಓಕೆ. ಸೊ 120 ಡಿಗ್ರಿ ಆಕ್ಚುಲಿ 60 ಡಬಲ್ ಅಲ್ಲ ಅದು. 60 ಅಂದ್ರೆ π/3. ಡಬಲ್ ಈಸ್ 120 ಡಿಗ್ರಿ.
2 pi by 3. So this is one more term, and now I can say z is equal to 2 into bracket cos of minus 2 pi by 3 plus I sin minus 2 pi by 3. This can be taken out. We have 2 into bracket cos 2 pi by 3 minus I sin 2 pi by 3 should be the answer for this question. Got it? So, okay, few questions are given as homework here. 7th one, minus root 3 plus I. 8th question, root 3 minus I. 9th question, minus 3 root 3 plus 3I. So solve this question, whereas in my next video, I'll continue with the solution part of 7th, 8th and 9th. Okay, I'll continue the next video, but you can try for this and wait for the solution. Thank you.